ನೀವು ದೇವರನ್ನು ಪ್ರೀತಿಸದೇ ಇದ್ದರೆ ನೀವು ಪ್ರಾರ್ಥನೆ ಮಾಡಲಾಗದು. ನೀವು ದೇವರ ವಾಕ್ಯವನ್ನು ಓದಲು ಸಾಧ್ಯವಿಲ್ಲ. ದೇವರ ವಾಕ್ಯ ಓದಲು, ಸನ್ನಿಧಿಗೆ ಬರಲು, ಒಟ್ಟಿಗೆ ಪ್ರಾರ್ಥಿಸಲು, ಬೆಳಿಗ್ಗೆ ಏಳಲು, ಸೋಮಾರಿತನ ಜಯಿಸಲು, ಚುರುಕಾಗಿ ಇರಲು ನಿಮ್ಮ ಹೃದಯದಲ್ಲಿ ಇರಬೇಕಾದ ಮುಖ್ಯ ಅಂಶವೇ ದೇವರ ಮೇಲಿನ ನಿಮ್ಮ ಪ್ರೀತಿ. ದೇವರನ್ನು ಪ್ರೀತಿಸುವವನು ದೇವರಿಗೆ ಸೇರಿರುವವನು. ಮೊದಲ ಕೊರಿಂಥ 8:3 ಇದೆ. ಅಷ್ಟೇ ದೇವರಿಗೆ ಸೇರಿರುವವನು. ಅದಕ್ಕಾಗಿಯೇ ಹೇಳುತ್ತಾರೆ, ನೀವು ಬೇಡಿಕೊಂಡರೆ ನಾನು ಹಿಂದೆಂದೂ ನಿಮಗೆ ಧರ್ಮವನ್ನು ನೀಡುತ್ತೇನೆ. ನಿನಗೆ ಅಗತ್ಯವಿರುವ ಎಲ್ಲವೂ ನನಗೆ ಗೊತ್ತಿದೆ. ಅಯ್ಯೋ, ನನ್ನ ಮಗಳ ವಿವಾಹವಾಗಿಲ್ಲ. ಅಯ್ಯೋ, ನನ್ನ ಮಗನು ರಕ್ಷಣೆ ಪಡೆಯಲಿಲ್ಲ. ಅಯ್ಯೋ, ನನ್ನ ಗಂಡನು ಬದಲಾಗಬೇಕು. ಅಯ್ಯೋ, ನಮ್ಮ ಮನೆಯಲ್ಲಿ ಆರ್ಥಿಕ ತೊಂದರೆಗಳಿವೆ. ಅಯ್ಯೋ, ನನ್ನ ದೇಹದಲ್ಲಿ ಕಾಯಿಲೆ ಇದೆ. ನನಗೆ ಉತ್ತರಗಳು ಬೇಕು.